ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋ ಕ್ಲಾರಿಫಿಕೇಷನ್ ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ಆಗಿರತಕ್ಕಂಥ ಅಪ್ಡೇಟ್ಸ್ಗಳು ಮತ್ತು ಮುಂದೆ ಆಗತಕ್ಕಂಥ ಅಂದರೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋವರೆಗೂ ಆಗ್ತಕ್ಕಂಥ ಅಪ್ಡೇಟ್ಸ್ಗಳನ್ನ ಮಾತಾಡ್ತೀನಿ. ಸೊ ಕನ್ಫ್ಯೂಷನ್ ಆಗ್ತಿದೆ ಹುಡುಗರಿಗೆ, ಏನೆಲ್ಲ ಆಗ್ತಿದೆ ಏನೆಲ್ಲ ಆಗಿಲ್ಲ ಅಂತಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಭಾಳಷ್ಟು ಡೌಟ್ಸ್ಗಳಿದ್ದಾವೆ. ಸೊ ಹಂಗಾಗಿ ಅದನ್ನ ಕ್ಲಿಯರ್ ಮಾಡ್ತೀನಿ. ಆಮೇಲೆ ಒಂದೊಂದಾಗಿ ನೆಕ್ಸ್ಟ್ ಬರೋ ಮುಂದಿನ ದಿನಗಳಲ್ಲಿ ಮಾತಾಡ್ತಾ ಹೋಗ್ತೀನಿ. ಓಕೆ, ಕ್ಲಾರಿಫಿಕೇಷನ್ ಕೊಡಬೇಕಿತ್ತು, ಹಂಗಾಗಿ ಕೊಡ್ತಿದ್ದೀನಿ. ನೋಡಿ, ಸದ್ಯಕ್ಕೆ ನಮ್ಮ ವೆಬ್ಸೈಟಲ್ಲಿ ಬಂತಂದರೆ ಸದ್ಯಕ್ಕೆ ಈಗ ಹೊಸದಾಗಿ ಒಂದು ಆರ್ಕಿಟೆಕ್ಚರ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಂದೈತೆ. ಇದುವರೆಗೂ ಕೂಡ ಆರ್ಕಿಟೆಕ್ಚರ್ ಬಗ್ಗೆ ಯಾವುದೇ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಸೊ ಮೀನ್ಸ್ ಇನ್ಮೇಲೆ ಇದನ್ನು ಕೂಡ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡ್ತಾರೆ. ಸೊ ಇಲ್ಲಿವರೆಗೂ ಏನೇನೆಲ್ಲ ಆಯಿತು, ಅಲ್ಲ ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ನಿಮಗೆ 7/7/2025 ಅವ್ರು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡ್ರು. ಓಕೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಂದ್ರೆ ವೆರಿಫಿಕೇಷನ್ ಸ್ಲಿಪ್ ಅಂತ ಬಿಟ್ಟಾಕ್ರೆ, ಅದಕ್ಕಿಂತಲೇ ಎಲ್ಲರೂ ಕೂಡ ಗೊತ್ತಿರ್ತದೆ. ಈ ಆಪ್ಷನ್ ಎಂಟ್ರಿ ಇವಾಗ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡ್ರು, ಒಂದೊಂದೇ ಕೋರ್ಸ್ಗಳು. ಓಕೆ, ಒಂದೊಂದೇ ಕೋರ್ಸ್ಗಳು ನಿಮಗೆ ಗೊತ್ತಿರುವಾಗೆ ಮೊದಲಿಗೆ ಯಾರು ಸ್ಟಾರ್ಟ್ ಮಾಡ್ಕೊಂಡ್ರು, ಇಂಜಿನಿಯರ್ ಮಾಡ್ಕೊಂಡ್ರು. ಹಾಗೆ ಕೆಲವೊಂದಿಷ್ಟು ಏನು ಮಾಡಿದರು, ಈಗ BPT AHS ಸ್ಟಾರ್ಟ್ ಮಾಡ್ಕೊಂಡ್ರು. ಅದಾದ ತಕ್ಷಣ ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಂತು ನರ್ಸಿಂಗ್ದು ಅದನ್ನು ಬಿಟ್ಟರು. ಹಂಗೆ ಒಂದೊಂದಾಗಿ ಸ್ಟಾರ್ಟ್ ಮಾಡ್ಕೊಂಡ್ರು ಲಾಸ್ಟಿಗೆ. ಓಕೆ, ಈಗ ಮಾಕ್ ಅಲಾಟ್ಮೆಂಟ್ಗಿಂತ ಮುಂಚೆಗೆ ಏನು ಮಾಡಿದರು, ಒಂದು 2 days ಬ್ಯಾಕು ಈಗ ಡೆಂಟಲ್ ಮತ್ತು MBBS ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಂತು, ಅದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ನೀವು ನಿನ್ನೆ ನಿನ್ನೆ ಏನು ಮಾಡಿದ್ರಿ, ಎಲ್ಲರೂ ಕೂಡ ಮಾಕ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡ್ರಿ. ಅಟ್ ದ ಡೇಟ್ ನಿಮಗೆ ಗೊತ್ತಿರೋ 25. ಓಕೆ, 25ಗೆ ಏನು ಮಾಡಿದ್ರಿ, ಮಧ್ಯಾಹ್ನ 2:00. ಓಕೆ, 2:00 ಏನಾಯಿತು, ಮಾಕ್ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಯಿತು. ಓಕೆ, ಅಲ್ಲಿವರೆಗೂ ನೀವು ಸದ್ಯಕ್ಕಂತರೂ ಆಪ್ಷನ್ ಎಂಟ್ರಿ ಮಾಡಿದ್ರಿ. ಅಂದರೆ ಜುಲೈ 22 6 PM ವರೆಗೂ ಕೂಡ ಏನು ಆಪ್ಷನ್ ಎಂಟ್ರಿ ಮಾಡಿದ್ರು ಅದನ್ನೆಲ್ಲನೂ ಕೂಡ ಕನ್ಸಿಡರ್ ಮಾಡಿಕೊಂಡು ನಿನ್ನೆ ಮಾಕ್ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡಿದರು. ಮತ್ತು ಈಗ ತಿರ್ಗಾ ಕೂಡ ಏನು ಮಾಡಿದ್ದಾರೆ, ಈಗ ವಾಪೀಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ಮೇಲೆ ಏನೇನು ನಡೀತದೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲ ಕೋರ್ಸ ಸ್ಟಾರ್ಟ್ ಮಾಡ್ಕೊಂಡ್ರ ಇನ್ನೂ ಕೂಡ ಇಲ್ಲ. ಇನ್ನೂ ಕೂಡ ಗೊತ್ತಿರುವಾಗ BMS ಆಯಿತು. ಓಕೆ, BMS ಆಯಿತು, ಮತ್ತು BHMS ಆಯಿತು, ಮತ್ತು BNOS ಇಷ್ಟು ಕೋರ್ಸ್ಗಳೇನಪ್ಪ ಅಂದರೆ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಓಕೆ, ಈ ಸದ್ಯಕ್ಕೆ ಈಗ ಆರ್ಕಿಟೆಕ್ಚರ್ ಬಂದಿದೆ, ಇದನ್ನ ಸ್ಟಾರ್ಟ್ ಮಾಡ್ಕೊತಾರೆ. ಆ್ಯಂಡ್ ಇನ್ಮೇಲೆ ಏನಾಗ್ತದ, ಈ ಸದ್ಯಕ್ಕೆ ನೋಡಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಇದೆ. ಎನಿ ಟೈಮ್ ನಿಮ್ಗೆ ಏನಾಗ್ಬೋದು ಅಂತಂದ್ರೆ, ಲೈಕ್ ಎಕ್ಸಾಂಪಲ್ ನಿಮ್ಗೆ ತೋರಿಸೋದಂತಂದರೆ, ನಾನು ಈಗ ಹೋಗ್ತೀನಿ ಟ್ಯಾಬಲ್ಲಿ ಹೋಗ್ಬಿಟ್ಟು ಪ್ರೈವಸಿ ಕ್ಲಿಕ್ ಮಾಡಿಕೊಂಡು UG ನೀಟ್ ಕ್ಲಿಕ್ ಮಾಡ್ಕೊತೀನಿ. UG CET ಏನಪ್ಪ ಅಂತಂದರೆ ಅದನ್ನು ಕೂಡ ಸ್ವಲ್ಪ ಲೇಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ನೀಟ್ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಂದಿತ್ತು ನೋಡಿ. ಇದರಲ್ಲಿ ಗೊತ್ತಿರುವಾಗೆ ಓಕೆ ಇದು ಬಂದಿದೆ. ಈಗ ಹೋಮಿಯೋಪತಿ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ ಅಂದರೆ ಇದನ್ನು ಈಗ ಸದ್ಯಕ್ಕೆ ಮಾಡಿದ್ರೆ ಇದನ್ನು ಕೂಡ ಸ್ಟಾರ್ಟ್ ಮಾಡ್ಕೊತಾರೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಅನ್ಕೋರಿ. ಆ್ಯಂಡ್ ಅದಾದ ತಕ್ಷಣ ಇದು ಡೆಂಟಲ್ ಅಂತೂ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆ್ಯಂಡ್ ಮೆಡಿಕಲ್ ಕೂಡ ಸ್ಟಾರ್ಟ್ ಆಗಿದೆ. ಇಷ್ಟು ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಇದ್ದಂಗೆ. ಓಕೆ, ಆರ್ಕಿಟೆಕ್ಚರ್ ಕೂಡ ಸದ್ಯಕ್ಕೆ ಅದು ಕೂಡ ಸ್ಟಾರ್ಟ್ ಆದಂಗೆ. ಓಕೆ, ಈಗ ಸದ್ಯಕ್ಕೆ ರಿಮೈನಿಂಗ್ ಉಳ್ಕೊಳ್ಳೋದು ಯಾವುದು, ಈಗ BMS ಸ್ಟೂಡೆಂಟ್. ಓಕೆ, ಅವ್ರದ್ದು ಏನಪ್ಪ ಅಂದರೆ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಯಾಕಂದರೆ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನೂ ಯಾವಾಗ ಬರ್ತಾರೆ, ಇನ್ನೂ ಯಾವಾಗ ಬರುತ್ತೆ ನಮ್ಮದು ಇನ್ನೂ ಕೂಡ ಯಾವಾಗ ಅಂತ ನೀವು ಕೇಳ್ಬೋದು. ಕೇದವರು ಸೀಟ್ ಮ್ಯಾಟ್ರಿಕ್ಸ್ ಬರೋರು ಕೂಡ ಅವ್ರಂದ್ರೆ ಎನೇಬಲ್ ಮಾಡಲ್ಲ ಹೇಳಿದಾರೆ. ಮೇ ಬಿ ಎಷ್ಟು ದಿನ ಮಾಡ್ತಾರೆ ಡಿಪಾರ್ಟ್ಮೆಂಟ್, ಅಷ್ಟು ದಿನ ಲೇಟ್ ಆಗ್ತದೆ. ಆ್ಯಂಡ್ ಈ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಇವತ್ತು ಸ್ಟಾರ್ಟ್ ಆಗಿದೆ 29ವರೆಗೂ ಕೂಡ, ಅಂದರೆ 29 6 PM ವರೆಗೂ ಕೂಡ ಏನು ಮಾಡ್ಬೋದು, ನೀವು ತಿರ್ಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಮೇ ಬಿ ಈಗ ಒಂದು ಸದ್ಯಕ್ಕೆ ಒಂದು ಗುಡ್ ನ್ಯೂಸ್ ಏನಂತಂದರೆ, ಮೇ ಬಿ ಡೇಟ್ ಎಕ್ಸ್ಟೆಂಡೆಡ್ ಆಗ್ಬೋದು. ಓಕೆ, ಹೆಂಗೆ ಅಂತ ಹೇಳ್ತಿರ್ಬಾರ್ದು ಅಂತಂದರೆ, ಈಗ MCC ಕೌನ್ಸಿಲಿಂಗ್ ಅವ್ರದ್ದು ಮತ್ತೆ ಒಂದು ಶೆಡ್ಯೂಲ್ ಅನ್ನೋದು ಬಿಟ್ಟಿದ್ದಾರೆ. ಇವತ್ತು ಬೇಕಾದರೆ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಮೊದಲೇನಿತ್ತು 1ನೇ ತಾರೀಕು ರಿಸಲ್ಟ್ ಪಬ್ಲಿಷ್ ಇತ್ತು. ಇವಾಗ ರಿಸಲ್ಟ್ ಡಿಕ್ಲರೇಷನ್ ಇಲ್ಲಿ ಕೊಟ್ಟಂಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, 3 to 4 ಅಂತ ಕೊಟ್ಟವ್ರೆ. ಸೊ ಮೇ ಬಿ ನಮ್ದೀಗ 1ನೇ ತಾರೀಕು ಪ್ರೊವಿಷನಲ್ ರಿಸಲ್ಟ್ ಬಿಡ್ತಾನೆ ಅಂತ ಹೇಳಿದಾರೆ. ಅಂತಂದರೆ 29ನೇ ತಾರೀಕು 6 PM ವರೆಗೂ ಮತ್ತೆ ಈಗ ಆಪ್ಷನ್ ಎಂಟ್ರಿ ಏನು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಕೈದಲ್ಲಿ ಅಂದರೆ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು 29ವರೆಗೂ ಕೂಡ ಸದ್ಯಕ್ಕೆ ವಾಪಸ್ ತಿರ್ಗಿ ಆಪ್ಷನ್ ಎಂಟ್ರಿ ಏನು ಬಿಟ್ಟಿದ್ದಾರೆ ಮಾಡಲಿಕ್ಕೆ. ಮಾಡೋರು ಮಾಡ್ಬೋದು, ಬಿಡೋದು ಎಲ್ಲರೂ ಮಾಡಲೇಬೇಕಂತೇನಿಲ್ಲ. ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲೋ ಅಥವಾ ಯಾರಿಗೆಲ್ಲ ಚೆನ್ನಾಗಿರೋ ಸೀಟ್ ಸಿಕ್ಕಿಲ್ಲೋ ಅವರೆಲ್ಲರೂ ಕೂಡ ಚೆನ್ನಾಗಿ ಮಾಡಲಿಕ್ಕೆ ಏನಪ್ಪ ಅಂದರೆ 29 6 PM ವರೆಗೂ ಕೂಡ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಆ್ಯಂಡ್ ಅದಾದ ತಕ್ಷಣ ಏನಂತ ಹೇಳಿದ್ರು, ಆಗಸ್ಟ್ 1. ಓಕೆ, ಆಗಸ್ಟ್ ಅಂದರೆ 1/8 ಏನು ಮಾಡ್ತಾರೆ ಅಂತಂದ್ರೆ ಏನು ಹೇಳಿದ್ರು, ಅವರು ರಿಸಲ್ಟ್ ಪಬ್ಲಿಷ್ ಮಾಡ್ತು ಪ್ರೊವಿಷನಲ್ ಅಂತ ಹೇಳಿದ್ರು. ಆ್ಯಂಡ್ 2ನೇ ತಾರೀಕು 8ನೇ ತಿಂಗಳು ಏನಪ್ಪ ಅಂದರೆ ರಿಯಲ್ ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಅವ್ರದ್ದು 31ಕ್ಕೆ ಏನಿತ್ತು ರಿಯಲ್ ಅಲಾಟ್ಮೆಂಟು MCCದವ್ರದ್ದು. ಈಗ MCC ಡಿಕ್ಲರೇಷನ್ ಮಾಡಿದಂಗೆ 3 to 4 ಇದೆ. ಸೊ ಹಂಗಾಗಿ ನಮ್ಮ ಆಪ್ಷನ್ ಎಂಟ್ರಿಗೆ ಮೇ ಬಿ ಹೇಳೋಕ್ಕಾಗಲ್ಲ. ಮೇ ಬಿ ಏನಂತಂದರೆ ಈಗ ಸದ್ಯಕ್ಕೆ ನಮ್ಮ ಡೇಟ್ ಪ್ರಕಾರ ಈಗ 29 ಏನಿದೆ 6 PM ವರೆಗೂ ಕೂಡ ಇರೋದು. ಮೇ ಬಿ ಒಂದು 30ವರೆಗೂ ಕೂಡ ಹೋಗ್ಬೋದು. 1 ಡೇ ಹಬ್ಬ ಅಂದರೆ ಡೇಟ್ ಎಕ್ಸ್ಟೆಂಡೆಡ್ ಆಗ್ಬೋದು ಆಪ್ಷನ್ ಎಂಟ್ರಿದು. 1 day 2 days ಆದರೂ ಕೂಡ ಏನು ಅಡ್ಡಿಲ್ಲ. ಬಟ್ 1 ಡೇ ಮಾಡ್ಬೋದು. 30ವರೆಗೂ ಕೂಡ ಡಿಕ್ಲರೇಷನ್ 30ವರೆಗೂ ಕೂಡ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡೆಡ್ ಮಾಡಿ 1ನೇ ತಾರೀಕು 2ನೇ ತಾರೀಕು ಫ್ರೀ ಬಿಟ್ಟು 3ನೇ ತಾರೀಕು ರಿಸಲ್ಟ್ ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ. ಓಕೆ, ಅಂದರೆ 31 2 ದಿನ ತೊಗೊಳ್ತಾರೆ ಡಾಟಾ ತೊಗೊಂಡು, ಮತ್ತು 2ನೇ ತಾರೀಕು ಡಿಕ್ಲರೇಷನ್ ಮಾಡಿ ಪ್ರೊವಿಷನಲ್ ಬಿಟ್ಟು 3ನೇ ತಾರೀಕು ರಿಯಲ್ ಅಲಾಟ್ಮೆಂಟ್ ಆಗ್ಬೋದು. 1 ಡೇ ಎಕ್ಸ್ಟೆಂಡೆಡ್ ಆಗ್ಬೋದು. ಹಬ್ಬ ಬಂದರೆ ನಿಮ್ಮದು ಆಪ್ಷನ್ ಎಂಟ್ರಿ 1 ಡೇ ಎಕ್ಸ್ಟೆಂಡೆಡ್ ಆಗ್ಬೋದು.
ಆಗುತ್ತೆ, ಬೇಕಾದ್ರೆ ನೋಡ್ತಾ ಇರಬೇಕಾದ್ರೆ ನೀನು ಹೆಂಗೆ ಹೇಳ್ತಿಲ್ಲ ಬರೋ ಸುಮ್ಮನೆ ಹೇಳಬೇಡಕತ್ತೆ ಅಂತ ಅನ್ಬೋದು. ಬಟ್ ಆಗುತ್ತೆ, ಯಾಕಂದರೆ ಇನ್ನೂ ಕೂಡ BMS ಸ್ಟೂಡೆಂಟ್ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಅವ್ರಿಗೆ ಟೈಮ್ ಕೊಡಬೇಕು. ಮತ್ತು ಈ BNS ಕೂಡ ಅವರು ಕೂಡ ಸ್ಟೂಡೆಂಟ್ ಈಗ ತಾನೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತಾರೆ, ಇನ್ನೂ ಕೂಡ ಬಂದಿಲ್ಲ. ಅವ್ರದ್ದು ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಇನ್ನೂ ಅವ್ರಿಗೆ ಇವಾಗತೆ ಮಾಡಿ ನಾಳೆ ನಾಡ್ದು ಮುಗಿಸಿಬಿಡ್ಲಿಕ್ಕೆ ಅವ್ರಿಗೆ ಮೋಸ ಮಾಡ್ದಂಗೆ ಆಗ್ತದೆ. ಸೊ ಹಂಗಾಗಿ ಅಲ್ಲ, ಆ್ಯಕ್ಚುಲಿ ಏನಂತಂದರೆ ಅದೇ ಡೇಟ್ಗೆ ಮಾಡ್ತಿದ್ರು. ಓಕೆ, ಅವ್ರ ಡೇಟು ಇಲ್ಲಿ ಯಾವಾಗ ಈ MCCದವ್ರದ್ದು ಅವ್ರದ್ದು ಏನಿದು 1 or 2 ಡೇಸ್ ಎಕ್ಸ್ಟೆಂಡ್ ಆಗಿರೋಕ್ಕೆ ನಮ್ಮದು 1 or 2 ಡೇಸ್ ಎಕ್ಸ್ಟೆಂಡ್ ಆಗ್ಬೋದು ಅಷ್ಟೇ. ಮತ್ತು ಇದು ಆಗ್ಲಿಕ್ಕಂತಂದ್ರೆ ನಮ್ಮ ಕೈದಲ್ಲೂ ಕೂಡ ಏನು ಎಕ್ಸ್ಟೆಂಡ್ ಆಗ್ತಿದ್ದಿಲ್ಲ. ಓಕೆ, BMS ಅವ್ರದ್ದು ಏನು ಮಾಡ್ತದೆ, ಅವ್ರದ್ದು ಕೂಡ ಬರ್ತದೆ, ವರಿ ಮಾಡ್ಕೊಬೇಡಿ. ಈ ಸೀಟ್ ಮೆಟ್ರಿಕ್ಸ್ ಇವತ್ತೇ ಬರೋ ಸಾಧ್ಯತೆ ಜಾಸ್ತಿ ಇದೆ. ಇವತ್ತು ಬಂತಂದರೆ ಇವತ್ತು ನೈಟೇ ಎನೇಬಲ್ ಮಾಡಿಬಿಡ್ತಾರೆ ನಿಮ್ಮದು, ಇಲ್ಲ ನಾಳೆನಾದರೂ ಮಾಡ್ತಾರೆ. 27ಗೆ ನೀವೇನಾದರೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಲಿಕ್ಕೆ ಕೂತ್ರು 27, 28, 29ವರೆಗೂ ಕೂಡ ಮಾಡ್ಬೋದು, ಆರಾಮ್ಸೆ ಟೈಮ್ ಇದೆ. ಎಲ್ಲರೂ ಕೂಡ ವೇಟ್ ಮಾಡ್ತಿರ್ತಾರೆ. ಮತ್ತು ನಿಮ್ಗೆ 1 ಡೇ ಸಿಕ್ಕರು ಕೂಡ ಸಾಕಪ್ಪ ಅಂತ ಕೂತಿದ್ದಾರೆ ಎಲ್ಲರೂ. ಓಕೆ, ಅಂದರೆ ನೀವು 29ವರೆಗೂ ಕೂಡ ನೀವೇನು ಮಾಡ್ಬೋದು, ಸದ್ಯಕ್ಕೆ ಈಗ ಆ್ಯಸ್ ಶೆಡ್ಯೂಲ್ ಪ್ರಕಾರ 29 6 PM ವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಈ ಎಲ್ಲ ಒಂದು ಇಲ್ಲಿವರೆಗೂ ಕೂಡ ಮಾಡ್ತಕ್ಕಂಥ ಡಾಟಾ ಇದನ್ನೇ 29 6 PM ವರೆಗೂ ಕೂಡ ಮಾಡ್ತಕ್ಕಂಥ ಡಾಟಾ ತೊಗೊಂಡು ಅದಾದ ತಕ್ಷಣ ಏನು ಮಾಡ್ತಾರೆ, ಆಗಸ್ಟ್ 1ನೇ ತಾರೀಕು, ಈ ಸದ್ಯಕ್ಕೆ ಆ್ಯಸ್ ಶೆಡ್ಯೂಲ್ ಮಾತಾಡ್ತಿದ್ದೀನಿ, ಆಗಸ್ಟ್ 1ನೇ ತಾರೀಕು ಅಂತಂದರೆ ಪ್ರೊವಿಸ್ನಲ್ ರಿಸಲ್ಟ್ ಅಂತ ಹೇಳ್ತಿದ್ದಾರೆ. ಬಟ್ ಪ್ರೊವಿಸ್ನಲ್ ಅಂತಂದರೆ 100% ಅದೇ ಸೀಟು ರಿಯಲ್ ಅಲಾಟ್ಮೆಂಟಲ್ಲೂ ಆಗಸ್ಟ್ 2ಗೆ ಸೇಮ್ ಅದೇ ಬರ್ತದೆ. ಇದು ನಾವು ಸದ್ಯಕ್ಕೆ ನಮ್ಮ ಶೆಡ್ಯೂಲ್ ಪ್ರಕಾರ ಇರೋದು. ಆ್ಯಂಡ್ ಅದಾದ ನಂತರ ಓಕೆ, ಆಗಸ್ಟ್ 2ಗೆ ಏನಾಯಿತು, ರಿಯಲ್ ಅಲಾಟ್ಮೆಂಟ್ ಆಯಿತು. ಇದರಲ್ಲಿ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಮತ್ತೆ ನಿಮಗೆ ಟೈಮ್ ಕೊಡ್ತಾರೆ. ಅಂತಂದರೆ ಸೀಟ್ ಸಿಕ್ಕವ್ರಿಗೆ ಸೀಟ್ ಅಲಾಟೆಡ್, ಸೀಟ್ ನಾಟ್ ಅಲಾಟೆಡ್ ಅಂತಂದರೆ ಸೀಟ್ ಅಲಾಟೆಡ್ ಆದವ್ರಿಗೆ ಮಾಡ್ತಾರೆ ಚಾಯ್ಸ್ 1 2 3 4 ಅಂತ ಚಾಯ್ಸಸ್ ಕೊಡ್ತಾರೆ. ಇವರು ಮಾತ್ರ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಯಾರಿಗೆಲ್ಲ ಸೀಟ್ ಸಿಕ್ಕಿರಲ್ಲ ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಈ ಸೀಟ್ ಅಲಾಟ್ಮೆಂಟ್ ಆದವ್ರಿಗೆ ಚಾಯ್ಸ್ 1 2 3 4 ಅಂತ ಕೊಡ್ತಾರೆ. ಅದರಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಸಾಗಿ ಮಾತಾಡ್ತೀನಿ. ಓಕೆ, ಚಾಯ್ಸ್ ಅದರಲ್ಲಿ ಏನಾದರೂ 1 ಕೊಟ್ಟರೆ ನೀವು ಮತ್ತೆ ನಿಮಗೋಸ್ಕರ ಒಂದು ಮತ್ತೆ ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಅಂತಂದರೆ ನಿಮ್ಗೆ ಏನೆಲ್ಲ ಮಾಡಬೇಕು, ಯಾವ ಡೇಟ್ಗೆ ನೀವು ಕೇದಲ್ಲಿ ಒಂದು ಚಲನ್ ಅನ್ನೋದು ಬಿಡ್ತಾರೆ. ಚಲನ್ ಯಾವ ಡೋ ಮಾಡ್ಕೋಬೇಕು, ಚಲನ್ ಡೋ ಮಾಡ್ಕೊಂಡಾದ ತಕ್ಷಣ ನೀವು ಯಾರೆಲ್ಲ ದುಡ್ಡು ಪೇ ಮಾಡಬೇಕು, ದುಡ್ಡು ಪೇ ಮಾಡಿ ಎಷ್ಟು ದಿನ ಒಳಗಡೆ ದುಡ್ಡು ಪೇ ಮಾಡಬೇಕು. ಅದಾದ ತಕ್ಷಣ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಬರ್ತದೆ, ಅಡ್ಮಿಷನ್ ಆರ್ಡರ್ ಯಾವಾಗ ಡೋ ಮಾಡ್ಕೋಬೇಕು. ಅದಾದ ತಕ್ಷಣ ಕಾಲೇಜ್ ರಿಪೋರ್ಟ್. ಓಕೆ, ಕಾಲೇಜ್ ರಿಪೋರ್ಟ್ ಎಷ್ಟು ಯಾವ ಡೇಟ್ ಒಳಗಡೆ ಹೋಗಿಬಿಟ್ಟು ಅಡ್ಮಿಷನ್ ಆಗಬೇಕು. ಇದನ್ನೆಲ್ಲನೂ ಕೂಡ ಚಾಯ್ಸ್ 1 ಕೊಟ್ಟವ್ರಿಗೆ ನೀಟಾಗಿ ಇನ್ನೊಂದು ಟೈಮ್ ಶೆಡ್ಯೂಲ್ ಬಿಡ್ತಾರೆ ಕೇದವರು. ಓಕೆ, ಇದಿಷ್ಟು ಸದ್ಯಕ್ಕೆ ಮುಂದೆ ನಡ್ತಕ್ಕಂಥದ್ದು. ಈಗ ನಮ್ಮ ಕೈ ಹತ್ರ ಇರೋದು ಮಾತ್ರ ಆಪ್ಷನ್ ಎಂಟ್ರಿ. ಈ ಸದ್ಯಕ್ಕೆ ಈ ದಿನಗಳು ಏನಿದಾವೆ 29ವರೆಗೂ ಕೂಡ ಆಪ್ಷನ್ ಎಂಟ್ರಿ ನಡೀತದೆ. ಅಲ್ಲಿವರೆಗೂ ನಮ್ಮ ಕೇದವ್ರು ಏನೇನೆಲ್ಲ ಅಪ್ಡೇಟ್ ಮಾಡ್ಬೋದಪ್ಪ ಅಂದರೆ ಎಲ್ಲ ಒಂದು ಕಟ್ ಆಫ್ನ ಬಿಟ್ಟಿದ್ದಾರೆ ಅಂದ್ಕೊಂಡಿರ್ತೀನಿ. ನಾ ಕೇದವ್ರು ಆಲ್ಮೋಸ್ಟು ಎಲ್ಲ ಕೋರ್ಸಸ್ದು ಈಗ ನಿನ್ನೆ ಮಾಕ್ ಅಲಾಟ್ಮೆಂಟ್ ಆಯಿತು, ಅದ್ರದ್ದು ಏನು ಮಾಡಿದ್ರೆ ಕಟ್ ಆಫ್ನ ಬಿಟ್ಟಿದ್ದಾರೆ. ಆ್ಯಂಡ್ ಕೆಲವೊಂದಿಷ್ಟು ಯಾರ್ದಾರು ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಅದು ಬಂದಿಲ್ಲ, ಅದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಆ್ಯಂಡ್ ಕೆಲವೊಂದಿಷ್ಟು ಅಲ್ಲಿವರೆಗೂ ಕೂಡ ನಮ್ಮ ಕೇದವ್ರು ಸುಮ್ಮನೆ ಕೂರಲ್ಲ. ಯಾರಾದರೂ ಇನ್ನೂ ಕೂಡ ಅಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ತಾತ್ಕಾಲಿಕ ಫೀ ಸ್ಟ್ರಕ್ಚರ್ ಅಂತ ಏನು ಬಿಟ್ಟಿದ್ರು ಅದನ್ನ ರಿಯಲ್ ಆಗಿ ಬಿಡ್ಬೋದು. ಈ ಥರ ಇವನ್ನೆಲ್ಲ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಅಷ್ಟೇ, ಮತ್ತೇನು ಮಾಡಲ್ಲ ಇಲ್ಲಿ. 29 ಬಂದಮೇಲೆ ಮತ್ತೆ ಹೇಳ್ತಾರೆ ಅವ್ರು ಕೇದವ್ರು ಏನು ಮಾಡಬೇಕಂತ. ಓಕೆ, ಸದ್ಯಕ್ಕೆ ಆಗಿರ್ತಕ್ಕಂಥ ಇಷ್ಟು ನೋಡಪ್ಪ, ಇಲ್ಲಿವರೆಗೂ ಕೂಡ ಆಗಿದ್ದು ಮತ್ತು ಮುಂದೆ ಈಗ ಫಸ್ಟ್ ರೌಂಡ್ವರೆಗೂ ಕೂಡ ಆಗ್ತಕ್ಕಂಥ ಅಪ್ಡೇಟ್ಸ್ಗಳು ಇಷ್ಟು. ಓಕೆ, ಸೊ ಹೋಪ್ ಅರ್ಥ ಆಯ್ತು ಅಂದ್ಕೊಂಡಿರ್ತೀನಿ. ಬೇಕಾದ್ರೆ ಇದು ಟೈಮ್ ಶೆಡ್ಯೂಲ್ ನೋಡ್ಕೊಂಬಿಡಿ, ಇನ್ನೂ ಕೂಡ ಕ್ಲಿಯರಾಗಿ ಅರ್ಥ ಆಗ್ತದೆ. ಆಪ್ಷನ್ ಎಂಟ್ರಿ ಚೇಂಜ್ ಮಾಡೋಕ್ಕೆ ಯಾರು ನೋಡಿ 5 PM ಅಂತ ಕೊಟ್ಟಿದ್ದಾರೆ, ಬಟ್ 6 PM ಆಗಿದೆ. 29ವರೆಗೂ ಕೂಡ ಪ್ರೊವಿಸ್ನಲ್ ಅಂತ ಹೇಳಿದಾರೆ. ಪ್ರೊವಿಸ್ನಲ್ ಇದು ನೋಡಿ, ಮೊದಲನ ತಾತ್ಕಾಲಿಕ ಫಲಿತಾಂಶ ಆ್ಯಂಡ್ 2 ಸೇಮೇ. ಸುಮ್ಮನೆ 1 ಡೇ ಹಂಗೆ ಮಾಡಲಿಕ್ಕೆ 1ನೇ ತಾರೀಕು ಅಂತ ಮಾಡಿ 2ನೇ ತಾರೀಕು ಕೊಡ್ತಾಯಿದ್ದಾರೆ. ಹಂಗೆ ಸುಮ್ಮನೆ ಜಸ್ಟ್ ನೋಡ್ಲಿಕ್ಕೆ ಅಂತ ಮಾಡ್ತಾರೆ, ಬಟ್ ಅದನ್ನೇ ಇಲ್ಲಿ ಅಲಾಟ್ ಆಗ್ತದೆ. ಆ್ಯಂಡ್ ಚಾಯ್ಸ್ ಹೇಳ್ದಂಗೆ ಯಾರೆಲ್ಲ ಸೀಟ್ ಸಿಗ್ತದೋ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ 4ರಿಂದ 7 ಅಂದರೆ ಆಗಸ್ಟ್ 4 ಅಂತ ಹೇಳ್ಬಿಟ್ಟು ಆಗಸ್ಟ್ 7ರವರೆಗೆ ನಿಮಗೆ ಟೈಮ್ ಕೊಡ್ತಾರೆ. ಆ್ಯಂಡ್ ಚಾಯ್ಸ್ 1 ಕೊಟ್ಟವ್ರಿಗೆ ನಾನು ಹೇಳಿದೆ ನೋಡಿ, ಚಾಯ್ಸ್ 1 ಕೊಟ್ಟರೆ ನಿಮಗೆ ಮತ್ತೆ ಸಪ್ರೇಟ್ ಶೆಡ್ಯೂಲು. ಓಕೆ, ಸರಿ, ಇದಿಷ್ಟು ನಮ್ಮ ಕೈ ಕಡೆಯಲ್ಲಿ ನಡೀತದೆ. ಮತ್ತು ಇಲ್ಲಿ ಹೇಳೋದಂಗೆ ನೋಡಿ, ತಮ್ಮ ಇಲ್ಲಿ ಎಲ್ಲ ಒಂದು ಕೋರ್ಸಸ್ಗಳು ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ಬರ್ತದೋ ಅವಾಗ ಅವ್ರೇನು ಮಾಡ್ತಾರೆ, ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ಕೊತಾರೆ. ಸರಿನಾ, ಇದಿಷ್ಟು ನೋಡಪ್ಪ, ಇದಿದೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ. ಇನ್ನೂ ಕೂಡ ಯಾರ್ದೆಲ್ಲ ಆಗಿಲ್ಲ ವರಿ ಮಾಡ್ಕೊಬೇಡಿ. ಆ್ಯಂಡ್ ಯಾರೆಲ್ಲ ಮಾಡ್ಬೇಕಂತಿದ್ರು ಆಪ್ಷನ್ ಎಂಟ್ರಿ ಮಾಡೋರು ಮಾಡಿ. ಇಲ್ಲ ನಮಗೆ ಆಳೆ ಸೀಟ್ ಈಗ ಸದ್ಯಕ್ಕೆ ಮಾಕ್ ರಿಸಲ್ಟಲ್ಲೇ ಬಂದಿದೆ, ಸ್ಯಾಟಿಸ್ಫೈ ಇದೆ ನಂಗೆ ಅದೇ ಇರಲ್ಲ ಅಂತಂದು ಏನೋ ಇತ್ತಂದರೆ ನೀವೇನೋ ಕೂಡ ಚೇಂಜಸ್ ಮಾಡ್ಕೊಬೇಡಿ, ಹಂಗೆ ಬಿಡೋಕ್ಕೆ. ಇನ್ನೂ ಕೂಡ ಬೆಟರ್ ಏನಾದರೂ ಚಾಯ್ಸಸ್ ಏನಾದರೂ ಬಿಟ್ಟಿತ್ತಂದರೆ ಅವ್ನು ಆ್ಯಡ್ ಮಾಡಿ. ಅನ್ವಾಂಟೆಡ್ ಏನಾದರೂ ನೀವೇನಾದರೂ ಆಪ್ಷನ್ಸ್ ಎಂಟ್ರಿ ಮಾಡಿತ್ತಂದರೆ ಅವನ್ನ ಡಿಲೀಟ್ ಮಾಡ್ಕೋರಿ, ಸ್ಮಾರ್ಟಾಗಿ ಥಿಂಕ್ ಮಾಡ್ಕೋರಿ. ಆ್ಯಂಡ್ ಕಟ್ ಆಫ್ ಲಿಸ್ಟ್ನ ಬೇಕಾದ್ರೆ ಒಂದು ಟೈಮ್ ನೋಡ್ಕೋರಿ. ಬಿಟ್ಟಿರೋದು ಈಗ ಮಾಕ್ ರಿಸಲ್ಟಲ್ಲಿ ಯಾರಿಗಾದ್ರೂ ಸೀಟ್ ಸಿಕ್ಕಿಲ್ಲ ಅನ್ನೋರು ಏನಪ್ಪ ಅಂದರೆ ನಿಮ್ಮ ರ್ಯಾಂಕಿಗೆ ಯಾವುದೋ ಒಂದು ಕಾಲೇಜಲ್ಲಿ ಇತ್ತಪ್ಪ ಕಟ್ ಆಫು, ಅಂಥ ಕಾಲೇಜನ್ನ ಮಿಸ್ ಮಾಡ್ಕೊಂಡಿತ್ತಂದರೆ ಆ್ಯಡ್ ಮಾಡಲಿಕ್ಕೆ ಇವಾಗ ಆ್ಯಡ್ ಮಾಡ್ಕೋರಿ, ಚಾನ್ಸ್ ಇದೆ. ಓಕೆ, ಸರಿ, ಇದಿಷ್ಟು ಹೇಳೋದು ಇತ್ತು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆನ್ಸರ್ ಮಾಡ್ತೀನಿ. ಅಲ್ಲಿವರೆಗೂ ಚಲೋ ಹೊಡ್ತಾರೆ. ಟೇಕ್ ಕೇರ್, ಬಾಯ್.